ಇನ್ನು ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯರನ್ನ ಸಂಪರ್ಕ ಮಾಡೋದಕ್ಕೆ ಎಸ್ಐಟಿ ಟೀಮ್ ಕೂಡ ಮುಂದಾಗಿದೆ. ಅಂದ್ರೆ ಒಂದಷ್ಟು ಅಶ್ಲೀಲ ವಿಡಿಯೋಗಳು ಹರಿದಾಡ್ತಾ ಇದೆಯಲ್ಲ, ಅದರಲ್ಲಿ ಕಾಣಿಸ್ಕೊಂಡಿರುವಂತಹ ಒಂದಷ್ಟು ಸಂತ್ರಸ್ತೆಯರನ್ನ ಸ್ವತಃ ಎಸ್ಐಟಿನೇ ಸಂಪರ್ಕ ಮಾಡ್ತಾ ಇದೆ ಅಂತ ಹೇಳಿಕೆ ದಾಖಲು ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಈಗಾಗಲೇ 9 ಸಂತ್ರಸ್ತೆಯರನ್ನ ಸಂಪರ್ಕ ಮಾಡಿದೆ ಎಸ್ಐಟಿ ಟೀಮ್. ಎಸ್ಐಟಿ ಟೀಮ್ನಿಂದ ಮತ್ತೊಂದು ಕಡೆ ಹೆಲ್ಪ್ ಲೈನ್ ನಂಬರ್ನ ಕೂಡ ಬಿಡುಗಡೆ ಮಾಡಲಾಗಿದೆ. ಅದಕ್ಕೆ ಹೇಳ್ತಾ ಇದ್ದಿದ್ದು, ಈ ಹಿಂದೆ ಯಾವತ್ತೂ ಕೂಡ ಇಂಥದ್ದೊಂದು ಸೆಕ್ಸ್ ಸ್ಕ್ಯಾಂಡಲ್ ನಡೆದಿರಲಿಲ್ಲ. ಅಂತಹ ಅತಿ ದೊಡ್ಡ ಪ್ರಕರಣ ಇದು. ಹೆಲ್ಪ್ ಲೈನ್ ಅನ್ನ ನೀಡೋ ಮಟ್ಟಿಗೆ, ಹೆಲ್ಪ್ ಲೈನ್ ನಂಬರ್ ಅನ್ನ ಬಿಡುಗಡೆ ಮಾಡೋ ಮಟ್ಟಿಗೆ 2 ರಿಂದ 3 ಸಾವಿರ ಸಂತ್ರಸ್ತೆಯರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಕೆಲವರು ಮುಂದೆ ಬರಲ್ಲ, ಮುಜುಗರಕ್ಕೀಡಾಗುವಂತ ಸನ್ನಿವೇಶ, ಆ ರೀತಿ ಸಮಸ್ಯೆಗಳಿದ್ರೂ ಕೂಡ ಈ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ಮಾಹಿತಿ ಕೊಡಬಹುದು ಅಂತ ಎಸ್ಐಟಿ ಅಧಿಕಾರಿಗಳು ಒಂದು ನಂಬರ್ ಅನ್ನ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ. ಹಲವು ಕರೆಗಳು ಆಲ್ರೆಡಿ ಬರೋದಕ್ಕೆ ಪ್ರಾರಂಭ ಆಗಿದೆ ಅಂತೆ. ಬೆಳಗ್ಗೆ 8 ಗಂಟೆಗೆ ಕರೆ ಮಾಡಬಹುದು ಅಂತ ಕೂಡ ಅಲ್ಲಿ ತಿಳಿಸಲಾಗಿದೆ. 8 ಗಂಟೆಯಿಂದಲೇ ಸಾಕಷ್ಟು ಕರೆಗಳು ಎಸ್ಐಟಿ ಟೀಮ್ನ ತಲುಪ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾರೇ ಕರೆ ಮಾಡಿದ್ರು ಕೂಡ ಅಂತ ಸಂತ್ರಸ್ತೆಯ ಮಾಹಿತಿಯನ್ನ, ಗೌಪ್ಯತೆಯನ್ನ ಕಾಪಾಡಿಕೊಳ್ಳಲಾಗುತ್ತೆ ಅನ್ನುವಂತಹ ವಿಚಾರವನ್ನ ಕೂಡ ಬಹಳ ಸ್ಪಷ್ಟವಾಗಿ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದಾರೆ. ಇಂಥ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಮಹಿಳೆಯರು ಮುಂದೆ ಬಂದು ದೂರು ನೀಡೋದು ಬಹಳ ಮುಖ್ಯವಾಗುತ್ತೆ. ಇನ್ ಕೇಸ್ ಏನಾದರೂ ಈ ಪ್ರಕರಣದಲ್ಲಿ ಅವರಿಗೂ ಕೂಡ ಲೈಂಗಿಕ ದೌರ್ಜನ್ಯ ಅಂತ ಹೇಳಾಗಿದ್ರೆ, ಅನೇಕರು ಎಲ್ಲಿ ಆಚೆ ಬಂದು ಕಂಪ್ಲೇಂಟ್ ಕೊಟ್ಟರೆ ತಮ್ಮ ಐಡೆಂಟಿಟಿ ರಿವೀಲ್ ಆಗುತ್ತೋ, ಕುಟುಂಬದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ಮುಜುಗರದಿಂದಾಗಿ, ಹಿಂಜರಿಕೆಯಿಂದಾಗಿ ಕಂಪ್ಲೇಂಟ್ ಕೊಡಲಿಕ್ಕೆ ಮುಂದಾಗೋದಿಲ್ಲ. ಹೀಗಾಗೇನೆ ಈಗ ಹೆಲ್ಪ್ ಲೈನ್ ಅನ್ನು ತೆರೆಯಲಾಗಿದೆ. ಹೆಲ್ಪ್ ಲೈನ್ನ ಮುಖಾಂತರ ಮಹಿಳೆಯರನ್ನ ಕನ್ವಿನ್ಸ್ ಮಾಡಿ, ನೀವು ಕಂಪ್ಲೇಂಟ್ ಕೊಡಿ, ನಾವು ಅದರ ಎನ್ಕ್ವೈರಿ ಮಾಡ್ತೀವಿ, ನಿಮ್ಮ ಗೌಪ್ಯತೆ ಕಾಪಾಡೋದು ನಮ್ಮ ಹೊಣೆಗಾರಿಕೆ ಅಂತ ಹೇಳಿ ಭರವಸೆ ಮೂಡಿಸುವ ಪ್ರಯತ್ನವನ್ನ ಎಸ್ಐಟಿ ಮಾಡ್ತಾ ಇದೆ. ಹಾಗಾದ್ರೆ ಎಸ್ಐಟಿ ಪತ್ರಿಕಾ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಕಟಣೆಯಲ್ಲಿ ಏನಿದೆ ಅದನ್ನು ಗಮನಿಸ್ತಾ ಹೋಗೋಣ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಹಂಚೋದು ಅಪರಾಧ. ಆ ವಿಡಿಯೋದಲ್ಲಿ ಅನೇಕ ಮಹಿಳೆಯರ ಗುರುತು ಪತ್ತೆಯಾಗಿದೆ. ಹೀಗಾಗಿ ಈ ರೀತಿಯಾಗಿ ವಿಡಿಯೋ ಹಂಚೋದು ಕೂಡ ಅಪರಾಧ. ವಿಡಿಯೋ ಹಂಚಿದವರ ವಿರುದ್ಧವಾಗಿಯೂ ಕೂಡ ನಾವು ಕ್ರಮವನ್ನ ಕೈಗೊಳ್ಳಲಿಕ್ಕೆ ಮುಂದಾಗ್ತೀವಿ. ಇನ್ ಕೇಸ್ ನಿಮ್ಮ ಮೇಲೂ ಈ ರೀತಿಯಾದ ದೌರ್ಜನ್ಯ ಆಗಿದ್ರೆ ನಮಗೆ ದೂರು ಕೊಡಿ, ನಾವು ನಿಮ್ಮ ಗೌಪ್ಯತೆಯನ್ನ ಕಾಪಾಡಿ ತನಿಖೆಯನ್ನ ನಡೆಸಿ ನಿಮಗೆ ನ್ಯಾಯ ಸಿಗೋ ಹಾಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಬೆಳಗ್ಗೆ 8 ರಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಸಂಪರ್ಕ ಮಾಡಬಹುದು ಅಂತ ಹೇಳಿ ಒಂದು ದೂರವಾಣಿ ಸಂಖ್ಯೆ ಕೂಡ ಕೊಟ್ಟದೆ ಎಸ್ಐಟಿ. ಆ ಫೋನ್ ನಂಬರ್ಗೆ ಕರೆ ಮಾಡಿ ದೂರನ್ನ ನೀಡಬಹುದು. ಕರೆ ಮಾಡುವ ಯಾವುದೇ ವ್ಯಕ್ತಿಯ ಗುರುತು, ಗೌಪ್ಯತೆ ಇದೆಲ್ಲವೂ ಕೂಡ ನಮ್ಮ ಹೊಣೆಗಾರಿಕೆ ಅಂತ ಹೇಳಿ ಎಸ್ಐಟಿ ಹೇಳಿದೆ. ಇನ್ನು ಅಗತ್ಯವಾದ ನೆರವು, ಕಾನೂನಾತ್ಮಕ ಹೋರಾಟಕ್ಕೆ ಬೇಕಾದ ಸಲಹೆ, ಸೂಚನೆ ಇದೆಲ್ಲವನ್ನ ಕೂಡ ಎಸ್ಐಟಿಯೇ ನೀಡಲಿಕ್ಕೆ ಸಿದ್ಧವಾಗಿದೆ ಅಂತ ಕೂಡ ತಿಳಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ. ನಾಗರಾಜ್, ಪ್ರಾರಂಭಿಕ ಹಂತದಲ್ಲಿ ಎಸ್ಐಟಿ ಅಧಿಕಾರಿಗಳೇ ಸಂತ್ರಸ್ತೆಯರನ್ನ ಲೀಕ್ ಆದ ವಿಡಿಯೋಗಳಲ್ಲಿ ಗುರುತು ಪತ್ತೆ ಹಚ್ಚಿ ಹೋಗಿ ಹುಡುಕಿ ಮಾತನಾಡಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ರು. ಆಗ್ಲೂ ಕೂಡ ಹೆಚ್ಚಿನ ಮಹಿಳೆಯರು ದೂರು ದಾಖಲು ಮಾಡಲಿಕ್ಕೆ ಮುಂದಾಗ್ಲಿಲ್ಲ ಅಧಿಕೃತವಾಗಿ ಅನ್ನೋ ಮಾಹಿತಿ. ಈಗ ಹೆಲ್ಪ್ ಲೈನ್ ತೆಗೆದಿರೋದು ಹೆಲ್ಪ್ ಆಗಬಹುದಾ? ನಿಜಕ್ಕೂ ಕೂಡ ಸಂತ್ರಸ್ತೆಯರು ಬಂದು ದೂರು ನೀಡಲಿಕ್ಕೆ ಮುಂದಾಗಬಹುದಾ ಅಂತ ಹೇಳಿ? ಖಂಡಿತ ಸ್ಮಿತಾ, ಏನು ಈ ಒಂದು ಹೆಲ್ಪ್ ಲೈನ್ ಅನ್ನು ತೆಗೆದಿರೋ ಉದ್ದೇಶ ಎಸ್ಐಟಿಗೆ ಏನು ಒಂದಷ್ಟು ಮಹಿಳೆಯರನ್ನ ಅಲ್ಲಿಗೆ ಹೋಗಿ ಪೊಲೀಸರು ಸಂಪರ್ಕ ಮಾಡಿದ್ರೆ ಅವರ ಗುರುತು ರಿವೀಲ್ ಆಗುತ್ತೆ ಮತ್ತು ಅವರ ಐಡೆಂಟಿಟಿ ಗೊತ್ತಾಗ್ಬಿಡುತ್ತೆ ಅನ್ನೋ ಉದ್ದೇಶದಿಂದ ಈ ಒಂದು ಹೆಲ್ಪ್ ಲೈನ್ ಅನ್ನು ತೆಗೆದಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಸಿ ಐ ಡಿ ಇತಿಹಾಸದಲ್ಲೇ ಇಷ್ಟು ದಿನಗಳ ಕಾಲ ಏನು ಒಂದು ಫಾಂಜಿ ಸ್ಕ್ಯಾಮ್ಗಳಿರ್ಬೋದು, ಯಾವುದೋ ಒಂದು ಹಣಕ್ಕೆ ಸಂಬಂಧಿಸಿದಂತೆ ಫ್ರಾಡ್ ಕೇಸ್ಗಳಿದ್ವು. ಇಂಥದೇ ಕೇಸ್ಗಳಲ್ಲಿ ಯಾರಾದರೂ ಹೂಡಿಕೆ ಮಾಡಿ ಹಣ ಕಳೆದುಕೊಂಡಿದ್ರೆ ಒಂದು ಹೆಲ್ಪ್ ಲೈನ್ ನಂಬರ್ ತೆಗೆದಿದ್ದೀವಿ, ಬಂದು ದೂರು ಕೊಡಿ ಅಂತೇಳಿ ಕೇಳ್ಕೊಳ್ತಾ ಇದ್ರು. ಅದು IMA ಕೇಸಲ್ಲಿ ಇರ್ಬೋದು ಅಥವಾ ಮತ್ಯಾವುದೇ ಫಾಂಜಿ ಸ್ಕೇಮ್ಗಳಲ್ಲಿ ಆಗಿದ್ದನ್ನು ನಾವು ನೋಡಿದ್ವಿ. ದುರಾದೃಷ್ಟವಶಾತ್ ಏನೋ ಇಬ್ಬರು ಜನಪ್ರತಿನಿಧಿಗಳ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗ ಮೊಟ್ಟ ಮೊದಲ ಬಾರಿಗೆ CID ಯಾರಾದರೂ ಸಂತ್ರಸ್ತೆಯರು, ಯಾರಾದರೂ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದವರು ಇದ್ದರೆ ಬಂದು
ದೂರನ್ನು ನೀಡಿ ನಿಮಗೆ ಬೇಕಾದಂಥ ಕಾನೂನು ನೆರವು ಜೊತೆಗೆ ಅದಕ್ಕೆ ಸಕ್ಕಂತೆ ನಿಮ್ಮ ಗೌಪ್ಯತೆ ನಿಮ್ಮ ರಕ್ಷಣೆಯ ಹೊಣೆಯನ್ನು ನಾವು ತೆಗೆದುಕೊಳ್ತೀವಿ ಅಂತೇಳಿ ಕೇಳ್ಕೊಂಡಿರ್ತಕ್ಕಂಥದ್ದು. ಇದರ ಉದ್ದೇಶ ಇಷ್ಟೇ, ಏನು SIT ಅಧಿಕಾರಿಗಳು ವಿಡಿಯೋಗಳು ಲಭ್ಯ ಆಗಿದ್ದಾವೆ ಅದರಲ್ಲಿ ಗುರುತಿಸಿ ಅಲ್ಲಿಗೆ ಹೋಗಿ SIT ಅಧಿಕಾರಿಗಳು ಸಂಪರ್ಕ ಮಾಡಿದ್ರೆ ಇದು ಸಾರ್ವಜನಿಕವಾಗಿ ಬಹಿರಂಗ ಆಗುತ್ತೆ. ಹೀಗಾಗಿ ಅವರೇ ಫೋನ್ ಮುಖಾಂತರ ಕರೆ ಮಾಡಿ ಒಂದು ರಹಸ್ಯವಾಗಿ ಒಂದು ಬಂದು ದೂರನ್ನು ನೀಡಿದರೆ ಇದರ ಬಗ್ಗೆ SIT ಎಲ್ಲ ಕ್ರಮವನ್ನು ತೆಗೆದುಕೊಳ್ತಾರೆ. ಈ ನಿಟ್ಟಿನಲ್ಲಿ ಕೆಲವು ಕರೆಗಳು ಸಹ ಬರ್ತಾ ಇದ್ದಾವೆ SIT ಒಂದು ತೆರೆದಿರ್ತಕ್ಕಂಥ ಹೆಲ್ಪ್ಲೈನ್ ನಂಬರ್ಗೆ ಅಂತೇಳಿ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಆದರೆ ಇದರಿಂದ ಮತ್ತಷ್ಟು ಪ್ರಕರಣಗಳು ದಾಖಲಾಗ್ತವ ಅಥವಾ ಇದು ಹಾಗೆ ಹೆಲ್ಪ್ಲೈನ್ ಆಗಿ ಉಳ್ಕೊಳ್ತಾ ಯಾರು ಕರೆ ಮಾಡಿ ದೂರನ್ನು ನೀಡಲಿಕ್ಕೆ ಮುಂದೆ ಬರಲ್ವಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಸದ್ಯಕ್ಕೆ SIT ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಲೈಂಗಿಕ ದೌರ್ಜನ್ಯ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಈ ರೀತಿಯಾಗಿ ಹೆಲ್ಪ್ಲೈನ್ ತೆಗೆದಿರುವಂಥದ್ದು. ಸ್ಮಿತಾ. ಓಕೆ ನಾಗರಾಜ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀರಿ.